ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಸೋಮಶೇಖರ್ ಪಡುಕರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ಸಾಧನೆಯ ಹಾದಿಯಲ್ಲಿ ನಡೆದು ಬಂದ ಹೆಜ್ಜೆಗಳನ್ನ ಗಮನಿಸಿದಾಗ ಅಥವಾ ಹಿಂತಿರುಗಿ ನೋಡಿದಾಗ ಹಲವಾರು ಕುತೂಹಲಕಾರದ ಘಟನೆಗಳು ನಮಗೆ ಕಾಣಸಿಗುತ್ತವೆ. ಕ್ರೀಡಾ ಜಗತ್ತಿನಲ್ಲಿ ಬಾಲ್ ಬಾಯ್ಸ್ ಅಂತ ನೀವು ಕೇಳಿದ್ದೀರಿ. ಕ್ರಿಕೆಟ್ನಲ್ಲಿ ಇರ್ತಾರೆ, ಟೆನಿಸ್ನಲ್ಲಿ ಇರ್ತಾರೆ, ಫುಟ್ಬಾಲ್ನಲ್ಲಿ ಇರ್ತಾರೆ, ಅದೇ ರೀತಿ ಗಾಲ್ಫ್ನಲ್ಲಿ ಕೂಡ ಇರ್ತಾರೆ. ಹೀಗೆ ಚೆಂಡನ್ನು ಬಳಸಿ ಆಡುವ ಹಲವಾರು ಕ್ರೀಡೆಗಳಲ್ಲಿ ಬಾಲ್ ಬಾಯ್ಸ್ಗಳ ಪಾತ್ರ ಪ್ರಮುಖವಾಗಿರ್ತದೆ. ಆದರೆ ಬಾಲ್ ಬಾಯ್ಸ್ ತುಂಬಾ ಜನ ಇರ್ತಾರೆ. ಅದರಲ್ಲಿ ಯಾರಾದರೂ ಚಾಂಪಿಯನ್ ಆಗ್ತಾರೆ ಅಂತ ಹೇಳಿದ್ರೆ ಅದು ವಿಶೇಷ. ನಾವಿವತ್ತು ಬಾಲ್ ಬಾಯ್ಸ್ ಆಗಿ ಚಾಂಪಿಯನ್ ಆದವರ ಕೆಲವು ಉದಾಹರಣೆಗಳನ್ನ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂತಹ ಕೆಲವು ಖ್ಯಾತನಾಮರನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೀನಿ. ಸಚಿನ್ ತೆಂಡೂಲ್ಕರ್ ಹೆಸರು ಹೇಳಿದ ತಕ್ಷಣ ಹಲವಾರು ದಾಖಲೆಗಳು, ಕ್ರಿಕೆಟ್ ದೇವರು ಎಂಬಿತ್ಯಾದಿ ವಿಶೇಷಣಗಳನ್ನ ನಾವು ಕೊಡ್ತೀವಿ. ಭಾರತದಲ್ಲಿ ಕ್ರಿಕೆಟ್ ರಿಲಿಜನ್ ಆದ್ರೆ ಸಚಿನ್ ತೆಂಡೂಲ್ಕರ್ ದೇವರು ಅಂತ ನಾವು ವ್ಯಾಖ್ಯಾನಗಳನ್ನ ಕೊಟ್ಟು ಬರೆದಿದ್ದೀವಿ. ಆದರೆ ಸಚಿನ್ ತೆಂಡೂಲ್ಕರ್ 1987ರ ವಿಶ್ವಕಪ್ನಲ್ಲಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಪಂದ್ಯ ನಡೆಯುತ್ತಿರುವಾಗ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ್ದಾರೆ. ಮೈಕ್ ಗ್ಯಾಟಿಂಗ್ ಹೊಡೆದ ಚೆಂಡನ್ನು ಸಚಿನ್ ತೆಂಡೂಲ್ಕರ್ ಬೌಂಡರಿಯನ್ನು ಆಚೆಗೆ ನಿಂತು ತಡೆಯುತ್ತಾರೆ. ಆದರೆ ಆ ಸಂದರ್ಭದಲ್ಲಿ ಸಚಿನ್ ಅವರನ್ನ ಯಾವುದೇ ಕ್ಯಾಮರಾ ಆಗಲಿ ಅಥವಾ ಹೈಲೈಟ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಸಚಿನ್ ಬಗ್ಗೆ ಅಷ್ಟು ಕ್ರಿಕೆಟ್ ಜಗತ್ತಿಗೆ ಅಷ್ಟು ಪರಿಚಯ ಇದ್ದಿರಲಿಲ್ಲ. ಆದರೆ ನಿವೃತ್ತಿಯ ನಂತರ ಸಚಿನ್ ತೆಂಡೂಲ್ಕರ್ ಒಮ್ಮೆ ಈ ಮಾತನ್ನ ಹೇಳ್ತಾರೆ, ನಾನು ವಿಶ್ವಕಪ್ ಕ್ರಿಕೆಟ್ನಲ್ಲಿ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ್ದೇನೆ. ಆ ಚೆಂಡನ್ನ ಸ್ಪರ್ಶಿಸಿದಾಗ ನಾನು ಕೂಡ ಕನಸನ್ನ ಕಂಡಿದ್ದೆ. ಒಂದು ದಿನ ಭಾರತ ತಂಡವನ್ನ ಪ್ರತಿನಿಧಿಸಬೇಕು, ಜಗತ್ತಿನ ಶ್ರೇಷ್ಠರೊಂದಿಗೆ ಆಟ ಆಡಬೇಕು ಎಂಬುದನ್ನ ಅವರು ನಿವೃತ್ತಿಯ ನಂತರ ಹೇಳಿದರು. ಆದರೆ ಅದಕ್ಕಿಂತ ಮೊದಲೇ ಅವರು ಎಲ್ಲ ಸಾಧನೆಗಳನ್ನ, ಕ್ರಿಕೆಟ್ ಜಗತ್ತಿನ ಎಲ್ಲ ದಾಖಲೆಗಳನ್ನ ಮುರಿದು ಜಗತ್ತಿನ ಶ್ರೇಷ್ಠ ಕ್ರಿಕೆಟಿಗರೆನಿಸಿಕೊಂಡಿದ್ದರು. ಸಚಿನ್ ತೆಂಡೂಲ್ಕರ್ ನಿವೃತ್ತಿಯಾಗುವ ಸಂದರ್ಭ 2013 ಇರಬೇಕು. ಆ ಸಂದರ್ಭದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಆ ದಿನದ ವಾಂಖೇಡೆ ಕ್ರೀಡಾಂಗಣದಲ್ಲಿ ಆ ದಿನದ ಟೆಸ್ಟ್ ಪಂದ್ಯದಲ್ಲಿ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ್ದರು. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಬಾಲ್ ಬಾಯ್ಸ್ಗಳು ಹಲವಾರು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಎಲ್ಲರ ಕನಸುಗಳು ನನಸಾಗುವುದಿಲ್ಲ. ಇಲ್ಲಿ ಕೆಲವರಿಗೂ ಮಾತ್ರ ಆಗಿರ್ತದೆ. ಇನ್ನು ಟೆನಿಸ್ಗೆ ಬಂದಾಗ ರೋಜರ್ ಫೆಡರರ್ ಹೆಸರು ಎಲ್ಲರಿಗೂ ಪರಿಚಯ. ರೋಜರ್ ಫೆಡರರ್ ತನ್ನ 12ನೇ ವಯಸ್ಸಿನಲ್ಲಿ 1993ರಲ್ಲಿ ಬಾಸೆಲ್ನಲ್ಲಿ ನಡೆದ ATP ಟೂರ್ನಲ್ಲಿ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ್ದರು. ಆದರೆ ಅವರು ಆ ಕೆಲಸ ಮಾಡಿದ್ದಾರೆ ಅಂತ ಹೆಚ್ಚಿನವರಿಗೆ ಗೊತ್ತೇ ಇರಲಿಲ್ಲ. ಫೆಡರರ್ ಕೂಡ ನಿವೃತ್ತಿಯ ನಂತರ ಅದನ್ನ ಹೇಳಿಕೊಂಡಿದ್ದರು. ಆ ನಂತರ ಆ ವಿಡಿಯೋ ವೈರಲ್ ಆಗಿದೆ. 20 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಗೆದ್ದಂತ ಜಗತ್ತಿನ ಶ್ರೇಷ್ಠ ತಾರೆ ಹಿಂದೊಂದು ದಿನ ಒಬ್ಬ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯವಾಗ್ತದೆ. ಕ್ರಿಕೆಟ್ನಲ್ಲಿ ಬಾಲ್ ಬಾಯ್ಸ್ ಆಗಲು ಹೆಚ್ಚಿನ ನಿಯಮಗಳನ್ನ ಪಾಲಿಸಬೇಕಾಗಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಆದರೆ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಆಸ್ಟ್ರೇಲಿಯಾ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್ ಇಲ್ಲಿ ನೀವು ಬಾಲ್ ಬಾಯ್ ಆಗಿ ಕೆಲಸ ಮಾಡಬೇಕಾದ್ರೆ ಅರ್ಜಿಗಳನ್ನು ಕರೀತಾರೆ. ಸಾವಿರಾರು ವಿದ್ಯಾರ್ಥಿಗಳು ಅದಕ್ಕೆ ಅರ್ಜಿ ಹಾಕಿರ್ತಾರೆ. ಅಲ್ಲಿ ಬೇಕಾಗಿರುವುದು 250ರಿಂದ 300 ಜನ. ಇವರಿಗೆ ತರಬೇತಿಯನ್ನು ನೀಡ್ತಾರೆ. ಯಾವ ಸಂದರ್ಭದಲ್ಲಿ ಅಂಕಣಕ್ಕೆ ಪ್ರವೇಶ ಮಾಡಬೇಕು, ಎಲ್ಲಿ ನಿಲ್ಬೇಕು, ಹೇಗೆ ನಿಲ್ಬೇಕು, ಯಾವ ರೀತಿ ಚೆಂಡನ್ನ ಎಸೆಬೇಕೆಂಬುದಾಗಿ. ರೋಜರ್ ಫೆಡರರ್ ಇದನ್ನೆಲ್ಲವನ್ನ ಕಲಿತು. ಆದರೆ ಈ ಎಲ್ಲ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಅವರು ಕನಸನ್ನ ಕಂಡರು. ಒಂದು ದಿನ ನನಗೆ ಚೆಂಡು ಕೊಡುವವರು ಬಾಲ್ ಬಾಯ್ಸ್ಗಳಿಂದ ನಾನು ಚೆಂಡನ್ನು ಸ್ವೀಕರಿಸಬೇಕಂತ. ಅದೇ ರೀತಿ ಆ ಕನಸು ನನಸಾಗ್ತದೆ. ಅವತ್ತು ಅವರು 20 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆಲ್ತಾರೆ. ಜಗತ್ತಿನ ಶ್ರೇಷ್ಠ ತಾರೆ ಆಗ್ತದೆ. ನಿವೃತ್ತಿಯ ನಂತರವೂ ಕೂಡ ಅವರು ಒಂದು ದಿನವನ್ನ ಈ ಬಾಲ್ ಬಾಯ್ಸ್ ಗಳ ಜೊತೆ ಕಳೀತಾರೆ ಎನ್ನುವುದು ವಿಶೇಷ.
ಇನ್ನು 1974ರ ವಿಂಬಲ್ಡನ್ ಚಾಂಪಿಯನ್ಶಿಪ್ನಲ್ಲಿ ಜಿಮ್ಮಿ ಕಾನರ್ಸ್ ಹಾಗೂ ಕೆನ್ ರೋಸ್ವೆಲ್ ನಡುವೆ ಪಂದ್ಯ ನಡೀತಾ ಇತ್ತು. ಜಾನ್ ಮೆಕೆನ್ರಗೂ ಆಗ 15 ವರ್ಷ. ಜಾನ್ ಮೆಕೆನ್ರೋ ಬಹಳ ಸಿಟ್ಟಗ, ಹಲವಾರು ಬ್ಯಾಟ್ಗಳನ್ನ ನಾವು ತುಂಡು ಮಾಡಿ ಹಾಕಿದವ. ಆದರೆ ಆ ಬಾಲ್ ಬಾಯ್ ಕೂಡ ಕನಸು ಕಾಣ್ತಾರೆ, ಒಂದು ದಿನ ನಾನು ಈ ವಿಂಬಲ್ಡನ್ ಟ್ರೋಫಿಯನ್ನ ಎತ್ತಬೇಕಂತ. ಕನಸುಗಳನ್ನ ಕಾಣುವುದು ಸುಲಭ, ಆದರೆ ಆ ಕನಸಿನ ಜಾಡು ಹಿಡಿದು ನಡಿಬೇಕಾಗಿರೋದು ಮುಖ್ಯ. ಜಾನ್ ಮೆಕೆನ್ರೋ 3 ಬಾರಿ ವಿಂಬಲ್ಡನ್ ಚಾಂಪಿಯನ್, 4 ಬಾರಿ US ಓಪನ್ ಪ್ರಶಸ್ತಿಗಳನ್ನ ಗೆದ್ದು ಟೆನಿಸ್ ಜಗತ್ತಿನ ಶ್ರೇಷ್ಠ ತಾರೆಯಾಗಿ ಮೂಡಿ ಬರ್ತಾರೆ. ಅವರ ಬದುಕಿನ ಹಿಂದೆ ಈ ರೀತಿಯ ಸಣ್ಣ ಹಂತದಿಂದ ಆರಂಭಗೊಂಡಿದ್ದು ನಂತರ ದೈತ್ಯ ಪ್ರತಿಭೆಯಾಗಿ, ಟೆನಿಸ್ ಲೋಕದ ದೈತ್ಯ ಪ್ರತಿಭೆಯಾಗಿ ಮೂಡಿ ಬರ್ತಾರೆ. ಇನ್ನು ಗಾಲ್ಫ್ನ ಕತೆ ಹೇಳುವಾಗ ನಾವು ನಮ್ಮವರ ಕಥೆಯನ್ನೇ ಹೇಳಬೇಕಾಗ್ತದೆ. ಚಿಕ್ಕರಂಗಪ್ಪ, ಕರ್ನಾಟಕ ಕಂಡ ಶ್ರೇಷ್ಠ ಗಾಲ್ಫರ್ ಚಿಕ್ಕರಂಗಪ್ಪ ಈಗಲ್ಟನ್, ಬೆಂಗಳೂರಿನ ಹೊರವಲಯದ ಈಗಲ್ಟನ್ ಗಾಲ್ಫ್ ರೆಸಾರ್ಟ್ನಲ್ಲಿ ಯಾರು ಇಲ್ಲ ಸಂದರ್ಭದಲ್ಲಿ ಗೋಡೆ ಹತ್ತಿಕೊಂಡು ಬೇರೆಯವರು ಆಡುತ್ತಿರುವಂತಹ ಆಟವನ್ನು ನೋಡ್ತಾ ಇದ್ದ. ಅವರ ತಂದೆ ತಾಯಿ ಕೃಷಿ ಕೂಲಿ ಕಾರ್ಮಿಕರು. ಗಾಲ್ಫ್ ಮತ್ತೆ ಕೃಷಿ ಕೂಲಿ ಕಾರ್ಮಿಕರು ಇದರ ನಡುವೆ ನೀವು ಸಂಬಂಧವನ್ನ ಕಲ್ಪಿಸಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಗಾಲ್ಫ್ ಶ್ರೀಮಂತರ ಆಟ, ಅದ್ರ ಆಡ್ಲಿಕ್ಕೆ ಎಕರೆಗಟ್ಟಲೆ ಜಮೀನು ಬೇಕಾಗ್ತದೆ. ಇನ್ನು ಬಡವ ಅದರಲ್ಲಿ ಹೋಗಿ ಆಡ್ಬೇಕಂತ ಹೇಳಿದ್ರೆ ಬಹಳ ಕಷ್ಟ. ಆದರೆ ಕ್ರೀಡಾ ಜಗತ್ತಿನಲ್ಲಿ ಪ್ರತಿಭೆ ಎನ್ನುವುದು ಯಾವುದೇ ಕ್ಷೇತ್ರದಲ್ಲಿ ಪ್ರತಿಭೆ ಎನ್ನುವುದು ಯಾರ ಆಸ್ತಿಯೂ ಅಲ್ಲ. ಯಾರಲ್ಲಿ ಸಾಮರ್ಥ್ಯ ಇರ್ತದೋ ಅವರು ಅದರಲ್ಲಿ ಯಶಸ್ಸನ್ನ ಕಾಣ್ತಾರೆ. ಚಿಕ್ಕರಂಗಪ್ಪ 12ನೇ ವಯಸ್ಸಿಗೆ ಶಾಲೆಯನ್ನು ಬಿಡ್ತಾನೆ. ಅದಕ್ಕಿಂತ ಮೊದಲೇ ಈಗಲ್ಟನ್ ಗಾಲ್ಫ್ ರೆಸಾರ್ಟ್ನಲ್ಲಿ ಬೇರೆಯವರ ಬ್ಯಾಗ್ ಹಿಡ್ಕೊಂಡು ಕ್ಯಾಡಿಯಾಗಿ ಕೆಲಸ ಮಾಡ್ತಾನೆ. ಕ್ಯಾಡಿ ಆಗ್ಬೇಕಾದ್ರೆ ಅದರಲ್ಲೂ ಎಕ್ಸ್ಪರ್ಟ್ ಬೇಕು. ಆದ್ರೆ ಈತ ಬ್ಯಾಗ್ ಹಿಡ್ಕೊಂಡು ಹೋಗಿ ಅವ್ರಿಗೆ ಕೊಡೋದು, ಹೀಗೆ ಒಂದು 100 ರೂಪಾಯಿ 50 ರೂಪಾಯಿ ಕೊಡ್ತಾ ಇದ್ರು. ಆ ಹಣವನ್ನ ಆತ ತನ್ನ ತಂದೆ ತಾಯಿಗೆ ತಂದು ಕೊಡ್ತಾ ಇದ್ದ. ಈ ಸಂದರ್ಭದಲ್ಲಿ ಆ ಊರಿನಲ್ಲಿ ಏನ್ ಮಾಡ್ತಾರೆ, ಅವರ ತಾಯಿ ದೇವಮ್ಮಗೆ ಊರಿನವ್ರು ಹೇಳ್ತಾರೆ, ನೋಡೋದು ಶ್ರೀಮಂತರೆಲ್ಲ ಆಡುವಂತ ಆಟ, ನಿನ್ ಮಗ ಅಲ್ಲೂ ಹೋಗ್ತಾ ಇದ್ದಾನೆ, ಅವನ್ ನಾಳೆ ನಿನ್ ಕೈ ಸಿಗದೇ ಇರಬಹುದು, ಹೀಗೆಲ್ಲ ಹೇಳ್ತಾರೆ. ತಾಯಿ ಗಾಲ್ಫ್ ಕ್ರೀಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ತಂದೆಯ ಬೆಂಬಲದಲ್ಲಿ ಚಿಕ್ಕರಂಗಪ್ಪ ಗಾಲ್ಫ್ ಆಡ್ತಾರೆ. ಗಾಲ್ಫ್ ಆ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಈ ದೇಶ ಕಂಡ ಶ್ರೇಷ್ಠ ಗಾಲ್ಫ್ ಗುರು ವಿಜಯ್ ದೇವೇಚ ಈ ಹುಡುಗನ ಆಟವನ್ನು ನೋಡ್ತಾರೆ, ಈ ಹುಡುಗನ ಸ್ಟ್ರೋಕ್ ಗಳನ್ನ ನೋಡ್ತಾರೆ. ನೀನು ಗಾಲ್ಫಿಗೆ ಸೇರು, ನಾನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಚಿಕ್ಕರಂಗಪ್ಪ ಇದೆಲ್ಲ ನನ್ನಿಂದ ಆಗೋದಿಲ್ಲ, ನಾನು ಹೀಗೆ 100 ರೂಪಾಯಿಯನ್ನ ದುಡ್ಕೊಂಡು ಇರ್ತೀನಿ, ಯಾಕಂತ ಹೇಳಿದ್ರೆ ನನಗೆ ಇಂಗ್ಲಿಷ್ ಬರಲ್ಲ, ಮತ್ತೆ ನನ್ನಲ್ಲಿ ಅಂತ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆರ್ಥಿಕವಾದಂತ ವಿಚಾರವನ್ನು ಬಿಟ್ಟು ಬೇರೆ ಏನಾದ್ರೂ ಹೇಳು, ಆರ್ಥಿಕ ಸಮಸ್ಯೆಯನ್ನ ನಾನು ಪರಿಹಾರ ಮಾಡ್ತೀನಿ. ಅದೇ ರೀತಿಯಲ್ಲಿ ಆ ಗಾಲ್ಫ್ ರೆಸಾರ್ಟ್ನ ಮಾಲೀಕರು ಕೂಡ ಉಚಿತವಾಗಿ ಚಿಕ್ಕರಂಗಪ್ಪಗೆ ತರಬೇತಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಚಿಕ್ಕರಂಗಪ್ಪ ಅವರ ಒಮ್ಮೆ ಪರ್ಸನಲ್ ಇಂಟರ್ವ್ಯೂ ಮಾಡಿದಾಗ ನನಗೆ ಬಹಳ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇದೇ ಈಗಲ್ಟನ್ ಗಾಲ್ಫ್ ಕೋರ್ಸ್ ನಲ್ಲಿ ಚಿಕ್ಕರಂಗಪ್ಪ ತಾಯಿಯ ಮುಂದೆ 34 ಲಕ್ಷ ರೂಪಾಯಿಗಳ ಮೌಲ್ಯದ ಚಾಂಪಿಯನ್ಶಿಪ್ ನನ್ನ ಗೆದ್ದಾಗ ಅಲ್ಲಿ ಸಂಭ್ರಮ, ಆ ಖುಷಿ ನಿಜವಾಗಿಯೂ ಕ್ರೀಡಾ ಜಗತ್ತಿನ ಶ್ರೇಷ್ಠ ಕ್ಷಣವಂತ ಹೇಳ್ಬೋದು. ಚಿಕ್ಕರಂಗಪ್ಪಗೆ ನಿಜವಾಗಿ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಅವರು ಕನ್ನಡ ಮೀಡಿಯಂನಲ್ಲಿ ಕಲಿತವ. ಆದರೆ 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಎಂಬ ಪುಸ್ತಕವನ್ನ ಓದ್ದ. ಚಿಕ್ಕರಂಗಪ್ಪನ ಇಂಗ್ಲಿಷ್ ಅನ್ನು ನೋಡಿ ಶ್ರೀಮಂತ ವರ್ಗದವರು ತಮಾಷೆ ಮಾಡ್ತಾ ಇದ್ರು. ಆ ತಮಾಷೆಯನ್ನೆಲ್ಲ ಸಹಿಸಿಕೊಂಡು ಗಾಲ್ಫ್ನಲ್ಲಿ ಪರಿಣಿತನಾಗಿ ಏಷ್ಯನ್ ಟೂರ್ನ ಗೆದ್ದುಕೊಂಡು 2020ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾನೆ. ಇವತ್ತು ನೀವು ಚಿಕ್ಕರಂಗಪ್ಪಗೆ ಕರೆ ಮಾಡಿದ್ರೆ ಯಾವುದೋ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಇನ್ಯಾವುದೋ ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕಲಿತ ಇಂಗ್ಲಿಷ್ ಆತನದಾಗಿದೆ. ಸೊ ಆದ್ದರಿಂದ ಯಾವುದೇ ಕಲಿಕೆ ಎಂಬುದು ಕಷ್ಟವಲ್ಲ, ನಮ್ಮ ಆಸಕ್ತಿಯನ್ನ ಅವಲಂಬಿಸಿರುತ್ತದೆ.
ಈ ರೀತಿಯಲ್ಲಿ ಗಾಲ್ಫ್ ಚೆಂಡನ್ನ ಆಯ್ದುಕೊಂಡು ಬರುತ್ತಿದ್ದ ಹುಡುಗ ಇವತ್ತು ಭಾರತದ ಶ್ರೇಷ್ಠ ಅಮೆಚೂರ್ ಗಾಲ್ಫರ್ಗಳಲ್ಲಿ ಒಬ್ಬನಾಗಿದ್ದಾನೆ. ಇನ್ನು ಫುಟ್ಬಾಲ್ ಜಗತ್ತಿಗೆ ಬಂದಾಗ ಬಾಲ್ ಬಾಯ್ ಸ್ಟೋರಿ ಇನ್ನೂ ಅದ್ಭುತವಾಗಿರ್ತದೆ. ಎಲ್ಲೋ ಕ್ಲಬ್ಗಳಲ್ಲಿ ಬಾಲ್ ಬಾಯ್ ಆಗಿದ್ದವರು ವಿಶ್ವ ಚಾಂಪಿಯನ್ಶಿಪ್ ಗೆದ್ದಿರುವುದು, ಹಲವಾರು ಯುರೋಪಿಯನ್ ಟ್ರೋಫಿಗಳನ್ನು ಗೆದ್ದಿರುವುದು, ನಾವು ಫುಟ್ಬಾಲ್ ಜಗತ್ತಿನಲ್ಲಿ ಇಂಥ ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳಿದ್ದೀವಿ. ಆದರೆ ಇವಾಗ ನಾನು ಹೇಳ್ತಾ ಇರುವುದು ನಮ್ಮ ಬೆಂಗಳೂರಿನ ವಿನೀತ್ ವೆಂಕಟೇಶ್ ಅವರ ಬದುಕಿನ ಕತೆ. 19 ವರ್ಷದ ಹುಡುಗ ಮೊನ್ನೆ ಇಂಡಿಯನ್ ಸೂಪರ್ ಲೀಗ್ ನಲ್ಲಿ ಈಸ್ಟ್ ಬೆಂಗಾಲ್ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು FC ಆಡ್ತಿರ್ಬೇಕಾದರೆ ಆತ ಗಳಿಸಿದ ಏಕೈಕ ಗೋಲು BFCಗೆ ಈ ಋತುವಿನ ಮೊದಲ ಜಯ ತಂದುಕೊಟ್ಟಿತು. ಗೋಲ್ ಹೊಡೆದ BFC ಗೆದ್ದಿತ್ತು ಅಂತ ಹೇಳ್ಬೋದು. ಆದರೆ ವಿನೀತ್ ವೆಂಕಟೇಶ್ ಅವರ ಬದುಕಿನ ಹಾದಿಯನ್ನ ಗಮನಿಸಿದಾಗ ನಿಜವಾಗಿಯೂ ಆತನ ಅದ್ಭುತ ಸಾಧನೆ ಅಂತಾನೆ ಹೇಳ್ಬೋದು. ಡುರಾಂಡ್ ಕಪ್ ಫುಟ್ಬಾಲ್ನಲ್ಲಿ ಆತ ತೋರಿದ ಸಾಧನೆ ಆತನನ್ನ BFCಯ ಹಿರಿಯರ ಜೊತೆ ಆಡುವಂತೆ ಮಾಡಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೊಮ್ಮೆ BFC ತಂಡ ಇಂಡಿಯನ್ ಸೂಪರ್ ಲೀಗ್ ಫೈನಲ್ ಪಂದ್ಯ ಆಡ್ತಿರ್ಬೇಕಾದ್ರೆ ಇದೇ ವಿನೀತ್ ವೆಂಕಟೇಶ್ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ. ನಂತರ ಬೆಂಗಳೂರು FC ಅಕಾಡೆಮಿಯಲ್ಲಿ ಪಳಗಿದ. ನಂತರ ಜೂನಿಯರ್ ತಂಡದಲ್ಲಿದ್ದ. ಪ್ರತಿಯೊಂದು ಹಂತದಲ್ಲಿಯೂ ಆತ ಉತ್ತಮ ಪ್ರದರ್ಶನವನ್ನು ತೋರಿದ ಕಾರಣ ತಂಡದ ಪ್ರಧಾನ ಕೋಚ್ ಅವರನ್ನ ಸುನಿಲ್ ಚೆಟ್ರಿ ಅಂತ ಶ್ರೇಷ್ಠ ಆಟಗಾರರ ಜೊತೆ ಆಡಲು ಅವಕಾಶ ಮಾಡಿಕೊಟ್ಟರು. ಇದೇ ರೀತಿ ಫುಟ್ಬಾಲ್ನಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ಕೂಡ ಹಲವಾರು ಉದಾಹರಣೆಗಳನ್ನ ಕಾಣಬಹುದಾಗಿದೆ. ಕಳೆದ ವರ್ಷ ಯುರೋಪಿಯನ್ ಲೀಗ್ ಚಾಂಪಿಯನ್ಶಿಪ್ ನಲ್ಲಿ ಮ್ಯಾಂಚೆಸ್ಟರ್ ಸಿಟಿ ತಂಡದ ಆಟಗಾರ ಮಿಕಾ ಹ್ಯಾಮಿಲ್ಟನ್ ಗೋಲು ಗಳಿಸಿ ತಂಡದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಹ್ಯಾಮಿಲ್ಟನ್ ಕೂಡ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬಾಲ್ ಬಾಯ್ ಆಗಿ ಕ್ಲಬ್ನ ಬಾಲ್ ಬಾಯ್ ಆಗಿ ಕೆಲಸ ಮಾಡಿದ್ದಾರೆ. ಹೀಗೆ ಬಾಲ್ ಬಾಯ್ಗಳ ಜೀವನವನ್ನ ಗಮನಿಸಿದಾಗ ಅನೇಕ ಫುಟ್ಬಾಲ್ ಆಟಗಾರರು ಬಾಲ್ ಬಾಯ್ ಆಗಿದ್ದುಕೊಂಡು ನಂತರ ಆ ದೇಶವನ್ನ ಪ್ರತಿನಿಧಿಸಿರುವುದಕ್ಕೆ ಹಲವಾರು ಉದಾಹರಣೆಗಳಿವೆ. ಜರ್ಮನಿ ಫುಟ್ಬಾಲ್ ತಂಡ 2014ರ ಫಿಫಾ ವಿಶ್ವಕಪ್ ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿತು. ಈ ತಂಡದ ನಾಯಕ ಫಿಲಿಪ್ ಲ್ಯಾಮ್. ಈತ ಉತ್ತಮ ಜಗತ್ತು ಕಂಡ ಶ್ರೇಷ್ಠ ಆಟಗಾರ ಕೂಡ ಹೌದು. ಬಯಾರ್ನ್ ಮ್ಯೂನಿಕ್ ತಂಡದ ನಾಯಕನಾಗಿ ಬಯಾರ್ನ್ ಮ್ಯೂನಿಕ್ ಕಪ್ನಲ್ಲಿ ಉತ್ತಮ ಆಟವನ್ನು ಪ್ರದರ್ಶಿಸಿದ ನಂತರ ಜರ್ಮನಿಯಲ್ಲಿ ಅಂತಾರಾಷ್ಟ್ರೀಯ ಆಟಗಾರನಾಗಿ ಮೂಡಿ ಬರ್ತಾನೆ. ನಂತರ ಜರ್ಮನಿಗೆ ವಿಶ್ವಕಪ್ ಅನ್ನು ತಂದುಕೊಡ್ತಾನೆ. ಇದಕ್ಕಿಂತ ಮೊದಲು ಬಯಾರ್ನ್ ಮ್ಯೂನಿಕ್ ತಂಡದ ಕ್ಲಬ್ನಲ್ಲಿ ಹೊರಗಡೆ ನಿಂತ್ಕೊಂಡು ಬಾಲ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಫಿಲಿಪ್ ಲ್ಯಾಮ್ ಅವರು ಕೂಡ ಬದುಕಿನಲ್ಲಿ ಕನಸನ್ನ ಕಂಡವರು. ಒಂದು ದಿನ ತನ್ನ ದೇಶವನ್ನ ಪ್ರತಿನಿಧಿಸಬೇಕು ಎಂದು ಕನಸು ಕಂಡವರು. ಅದೇ ರೀತಿಯಲ್ಲಿ ಪ್ರತಿನಿಧಿಸಿದ್ದು ಮಾತ್ರವಲ್ಲ, ಆ ದೇಶದ ತಂಡದ ನಾಯಕನಾಗಿ ಫಿಫಾ ವಿಶ್ವಕಪ್ ಅನ್ನು ತಂದು ಆ ದೇಶಕ್ಕೆ ಒಪ್ಪಿಸಿದ ಶ್ರೇಷ್ಠ ಆಟಗಾರ ಕೂಡ ಹೌದು. ಹೀಗೆ ಕ್ರೀಡಾ ಜಗತ್ತಿನಲ್ಲಿ ಹಲವಾರು ಚಾಂಪಿಯನ್ನರು ಬಾಲ್ ಬಾಯ್ಸ್ ಆಗಿ ಕೆಲಸ ಮಾಡಿ ಆನಂತರ ತಮ್ಮ ದೇಶವನ್ನ ಪ್ರತಿನಿಧಿಸಿ ವಿಶ್ವ ಚಾಂಪಿಯನ್ನರಾಗಿ ಮೂಡಿ ಬಂದಿರುವುದಕ್ಕೆ ಹಲವಾರು ಉದಾಹರಣೆಗಳಿವೆ. ಅದರಲ್ಲಿ ಕೆಲವು ಪ್ರಮುಖವಾದವರನ್ನ ಮಾತ್ರ ನಾನಿಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸ್ನೇಹಿತರೆ ನಮಸ್ಕಾರ. ಮುಂದಿನ ವಾರ ಇನ್ನೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು.